ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿವಲಜೆ ವ್ಯಸ್ತಾರಿಗೋ ಸಂತತಿ ಪ್ರಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶೀತತ್ವಂ ಪರಂ ಧ್ವಂತಂ ಧ್ವಂಸವನಾಯಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೆ ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತಿ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಃ ಸರಸೇ ಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀಕತಿ ಮೇ ಮನಃ. ನ ಶಬ್ದಾಬ್ದೌ ಗಾಢಾಃ ನ ಚ ನಿಗಮಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯಸರಣಿಂ ಪ್ರಪನ್ನಾ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾಶಾಸ್ತ್ರಂ ಅಸಾಧು ನಿಬಂಧಂ ದದಮಸಾವಕುಂಠಿತತ್ವೇನ ಪ್ರಣೀತಮಿವ ಮನ್ಯಮಾನ ಭಗವಾನ್ ಆನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರಣರುತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪಾರೀಪ್ಸಿತಸ್ಯ ಅನಂತರಾಯ ಪರಿಸಮಾಪ್ತೇಃ ಪ್ರಚಯಸ್ಯ ಚ ಹೇತುತಯಾ ಅವಗೀತ ಶಿಷ್ಟಾಚಾರ ಪರಂಪರಾದಿನಾ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿ ಮಾಮಥ್ಯ ಧೀಮಂ ಧರಮಹೀಭೃತಾ ಪ್ರಾಪ್ತಾ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಜನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂತಾಂ ಕಾಮಧೇನುಮುಪಾಸ್ಮಯೇ. ಮಧ್ವೋಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೆ ವ್ಯಾಖ್ಯಾಸ್ತಾನಮೋ ವಿಧಾಯ ನೃಹರೇ ಪ್ರಾಪ್ಯ
ಪ್ರಸಾದಂ ಪರಂ ಪ್ರಾಪುರ್ಯೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्मयेषु ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ मनोजजित्य मनसां निपत्य रघुत्तमाख्यं स्वगुरुं नमामि अदग्धं यस्य कौपीनम् अग्नौ दत्तमपि स्फुटं वेदो व्यासगुरुं नौमि श्रीवेदेश नमस्कृतं सत्यनाथ गुरुः पातु योधीरो नवचन्द्रिका नवामृतगदा तीर्थताण्डवानि व्यचीकृपत आरूढः सहसा यतीन्द्रपदवीं गत्वा च वाराणसी तत्रत्यान् कुमतः प्रचारनिरतानद्वैतदिग्धन्तिनः प्रौढार्थे वचने सुयुक्तिखचिते सम्बीजयन्मोदयन् सत्यध्यानसुखे सरी विजयते पादासितः श्रीपतेः प्रावोचद्योतिकं न्यायसुधावाक्यार्थचन्द्रिका सत्यप्रज्ञगुरुर्दद्यात् प्रज्ञां वैरान्तिकीं सदा बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविदो नूनं मनाक्मा कृताः सत्याभिज्ञगुरोस्त्वदङ्घ्रियुगलं हित्वा न मे सद्गतिः सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् वेदेशमुनिसत्पादसेवा सम्प्राप्तवैभवान् यादवार्यान् वरसुधा टीकाकारान् वयं नुमः पृथ्वीमण्डलमध्यस्थाः पूर्णबोधमतानुगा वैष्णवा विष्णुहृदयाः तान्नमस्ये गुरून्मम आपादमूलिपर्यन्तं गुरूणामाकृतिं स्मरेत् तेन विग्रहाः प्रणश्यन्ति सिद्ध्यन्ति च मनोरथाः शुभां ध्यायन्ति ये कामान् गुरुदेवः प्रसादजान् इतरानात्मपापोत्थान् तेषां विद्या फलिष्यति एरहं शुकवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्या गुरुन् मम सत्प्रमोदकृपापात्रं जगत्पूज्य महागुरुं सदा सच्छास्त्रनिरतं श्रीसत्यात्मगुरुं भजे स्वस्त्यस्तु सतामखिलसन्मङ्गलानि भवन्तु श्रीगुरुभ्यो नमः ಹರಿ ಓಂ. ಹಿಂದೆ ನಾವು ಪೂರ್ವ ಪಕ್ಷಿಗಳಿಗೆ ಕಣ್ಣಿನಲ್ಲಿ ಮತ್ತು ಸೂರ್ಯನಲ್ಲಿ ನಿಯಾಮಕನಾಗಿದ್ದವನು ಅಗ್ನಿ ಅಂತಂದರೆ ಅನವಸ್ಥ ಅಸಂಭವ ಎಂಬ ದೋಷಗಳನ್ನು ನಾವು ಕೊಟ್ಟಿದ್ದೇವೆ. ಯಾಕೆ ಅಂದರೆ ಪರಸ್ಪರ ಜೀವರಲ್ಲೇನೆ ನಿಯಮ್ಯ ನಿಯಾಮಕ ಭಾವ ಹೇಳಿಬಿಟ್ರೆ ಅಗ್ನಿನೂ ಒಬ್ಬ ಜೀವನಾದ್ದರಿಂದ ಅವನಿಗೂ ಇನ್ನೊಬ್ಬ ನಿಯಾಮಕ, ಹಿಂಗೆಲ್ಲ ಆಗಿ ಅನವಸ್ಥಾ ದೋಷ ಬರುತ್ತದೆ ಅಂತ ಹೇಳಿದ್ದೇವೆ. ಮತ್ತು ಈ ವಿಷಯ ಅಸಂಭಾವಿತವೂ ಹೌದು ಅಂತ ಹೇಳಿದ್ದೇವೆ. ನಿಮಗೂ ಕೂಡ ಈ ದೋಷ ಬರ್ತದಲ್ಲ ಅಂತಂದ್ರೆ ನಮಗೆ ಈ ದೋಷ ಬರೋದಿಲ್ಲ ಅಂತ ನಾವು ಹೇಳಿದ್ದೇವೆ. ಯಾತಕ್ಕೆ ನೋಡಿ, ಆದಿತ್ಯ, ಅಗ್ನಿ, ಬ್ರಹ್ಮಾದಿ ದೇವತೆಗಳಿಗೂ ನಿಯಾಮಕನಾದ ಪರಮಾತ್ಮನನ್ನು ನಾವು ಒಬ್ಬನನ್ನ ಪ್ರತ್ಯೇಕವಾಗಿ ಒಪ್ಪಿದ್ದೇವೆ. ಅಂದ್ರೆ ಸ್ವತಂತ್ರನಾದ, ಯಾರಿಂದಲೂ ನಿಯಮ್ಯನಾಗದ ಒಬ್ಬ ಪರಮೇಶ್ವರನನ್ನು ನಾವು ಒಪ್ಪಿದ್ದರಿಂದ ನಮಗೆ ಈ ದೋಷದ ಪ್ರಸಕ್ತಿ ಇಲ್ಲ. ಸರಿ, ಮುಂದೇನಾಯಿತು? ಕಿಮತೋ ಯದ್ದೇವಂ, ಇದರಿಂದ ಏನಾಯಿತು ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರ ಹೇಳ್ತಾ ಇದ್ದಾರೆ. ಕಿಮತೋ ಯದ್ದೇವ್ ಏನಂದ್ರೆ, ಸೌವ್ಯಾಘಾತೇನ ವಿನಾ ಸೂತ್ರಾರ್ಥೋ ನಿಷ್ಪನ್ನ ಇತ್ಯಾಹ. ನಮಗೆ ವ್ಯಾಘಾತ ದೋಷ ಇಲ್ಲದೇನೆ ಸೂತ್ರಾರ್ಥ ಅಂಬೋದು ನಾವು ಹೇಳಿರತಕ್ಕಂಥದ್ದು ಅತ್ಯಂತ ಯುಕ್ತವಾಗುತ್ತದೆ. ಇದೇನೆ
ಪ್ರಸಂಗಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರ. ಯಾಕೆಂದ್ರೆ ನಾವು ಇನ್ನೊಬ್ಬರಿಂದ ನಿಯಮ್ಯನಾಗದ ಸ್ವತಂತ್ರನಾದ ಪರಮಾತ್ಮನೇ ಎಲ್ಲರಿಗೂ ನಿಯಾಮಕ ಪ್ರೇರಕ ಅಂತ ಒಪ್ಪಿ ಬ್ರಹ್ಮಾದಿ ಜೀವರನ್ನ ಮನುಷ್ಯರಿಗೆ ನಿಯಾಮಕರು ಅಂತ ನಾವು ಹೇಳಿದ್ದರಿಂದ ನಮಗೆ ಸೌವ್ಯಾಘಾತಾದಿ ದೋಷಗಳು ಬರೋದಿಲ್ಲ. ಆದ್ದರಿಂದ ವ್ಯಾಘಾತ ದೋಷ ಇಲ್ಲದೇನೆ ಸೂತ್ರಾರ್ಥ ಎಂಬುದು ಪರಿವಸಾನವಾಗುತ್ತದೆ. ಸೂತ್ರಾರ್ಥ ಅತ್ಯಂತ ಯುಕ್ತವಾಗುತ್ತದೆ. ಅದನ್ನ ಆಚಾರ್ಯರು ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ. ಗೊತ್ತಾಯ್ತಲ್ಲ, ಸೌವ್ಯಾಘಾತೇನ ವಿನಾ, ನಮಗೆ ಯಾವುದೇ ವಿಧವಾದ ವ್ಯಾಘಾತಾದಿ ದೋಷಗಳಿಲ್ಲದೇನೆ ಸೂತ್ರಾರ್ಥ ನಿಷ್ಪನ್ನ, ಸೂತ್ರಾರ್ಥ ಎಂಬುದು ಸರಿ ಹೊಂದುತ್ತದೆ. ಈ ವಿಚಾರವನ್ನೇ ಮುಂದಿನ ಶ್ಲೋಕದ ಆಚಾರ್ಯ ಹೇಳ್ತಾ ಇದ್ದಾರೆ. ಇತ್ಯಾಹ ಅನ್ಯೋನ್ಯೇತಿ ಅಂತ ಶ್ಲೋಕ ಹೇಳಿ ಅರ್ಥ ತಿಳಿಯೋಣ. ಅನ್ಯೋನ್ಯ ನಿಯಮೇ ತಸ್ಮಾತ್ ಅಲ್ಲಿ ಹೇಳುವಾಗ ಯಾವುದು ಹೇಳೋದು? ಅನ್ಯೋನ್ಯ ನಿಯಮೇ ತಸ್ಮಾತ್ ಅನವಸ್ಥಿತಿ ಅಸಂಭವವು, ಅನವಸ್ಥಿತ್ಯ ಸಂಭವವು ಅನ್ಬೇಕು. ಅನವಸ್ಥಿತ್ಯ ಸಂಭವವು ಅನ್ಯೋನ್ಯ ನಿಯಮೇ, ಪರಸ್ಪರ ಜೀವರಲ್ಲೇನೆ ನಿಯಮ್ಯ ಭಾವ ಹೇಳಿಬಿಟ್ರೆ ಅನವಸ್ಥಾ ಅಸಂಭವ ದೋಷಗಳು ಬರ್ತವೆ. ಆದ್ರೆ ನಾವು ಪರಸ್ಪರ ಕೇವಲ ಜೀವರಲ್ಲೇನೆ ನಿಯಮ್ಯ ನಿಯಾಮಕ ಭಾವವನ್ನು ನಾವು ಹೇಳೋದಿಲ್ಲ ಅಂತ ಅಭಿಪ್ರಾಯ. ಅಂದ್ರೆ ಪ್ರೇರಕನಾಗಿ ಪರಮಾತ್ಮನನ್ನ ಒಪ್ಪಿದರೇನೆ ನಿಯಮ್ಯ ನಿಯಾಮಕ ಭಾವ ಸರಿ ಹೋಗುತ್ತದೆ. ಬ್ರಹ್ಮಾದಿ ಜೀವರಿಗೂ ಪ್ರೇರಕನಾಗಿ ಮಧ್ಯದಲ್ಲಿ ಪರಮಾತ್ಮನನ್ನು ಒಪ್ಪಲೇಬೇಕು, ಸ್ವತಂತ್ರನಾದ ವ್ಯಕ್ತಿಯನ್ನು. ಬ್ರಹ್ಮಾದಿಗಳಿಗೂ ನಿಯಾಮಕನಾಗಿ ಪರಮಾತ್ಮನನ್ನ ಒಪ್ಪದೇ ಹೋದರೆ ಅನವಸ್ಥಿತಿ ಅಸಂಭವ ದೋಷಗಳು ಬರುತ್ತವೆ ಅಂತ ಅಭಿಪ್ರಾಯ. ನಾವು ಹೇಳಿದ್ದು ಅತ್ಯಂತ ಯುಕ್ತವೇ ಆಗಿವೆ. ಹೇಗೆ ಏನು ಅದರ ವಿವರ ನೋಡಿ. ಯಸ್ಮಾತ್ ಈಶ್ವರ ಅಂಗೀಕಾರ್ಯ ಅನ್ಯೋನ್ಯ ನಿಯಮೋ ಯುಜ್ಯತೆ. ಮಧ್ಯದಲ್ಲಿ ಸರ್ವನಿಯಾಮಕನಾದ ಸ್ವತಂತ್ರನಾದ ಈಶ್ವರನನ್ನು ಒಪ್ಪದರೇನೆ ಪರಸ್ಪರ ಅನ್ಯೋನ್ಯ ನಿಯಮ್ಯ ನಿಯಾಮಕ ಭಾವ ಕೂಡುತ್ತದೆ. ಬ್ರಹ್ಮಾದಿ ಜೀವರು ಮಾನುಷಾದಿ ಜೀವರಿಗೆ ನಿಯಾಮಕರು ಎಂಬುವ ವಿಚಾರ ಯುಜ್ಯತೆ ಕೂಡುತ್ತದೆ. ನ ಅನ್ಯಥ, ಇಲ್ಲ ಅಂದ್ರೆ ಸರ್ವಥಾ ಪರಮಾತ್ಮನನ್ನು ಒಪ್ಪದೇ ಹೊರತು ಕೇವಲ ಪರಸ್ಪರ ಜೀವರಲ್ಲಿ ಅನ್ಯೋನ್ಯ ನಿಯಮ್ಯ ನಿಯಾಮಕ ಭಾವ ಕೂಡೋದಿಲ್ಲ. ನ ಅನ್ಯಥ ತಸ್ಮಾತ್, ಆದ್ದರಿಂದ ಈಶ್ವರವನ್ನು ಅಂಗೀಕೃತ್ಯ ಪೂರ್ವ ಪಕ್ಷಿಗಳು ಈಶ್ವರನನ್ನು ಒಪ್ಪದೇನೆ ಪರೇಣ ಪರಕೀಯರಿಂದ ಅನ್ಯೋನ್ಯ ನಿಯಮೇ ಅಂದ್ರೆ ಪರಸ್ಪರ ನಿಯಮ್ಯ ನಿಯಾಮಕ ಭಾವ ಒಪ್ಪಿಬಿಟ್ರೆ ಅನ್ಯೋನ್ಯ ನಿಯಮೆಯ ಅಂಗೀಕ್ರಿಯ ಮಾಣೆಯೇ ಅನವಸ್ಥಿತ್ಯ ಸಂಭವವು, ಅನವಸ್ಥಾ ಅಸಂಭವ ದೋಷಗಳು ಬರುತ್ತವೆ ಅಂತ ಸೂತ್ರಕೃತ ಉಕ್ತೌ ಯುಕ್ತೌ ಇತ್ಯರ್ಥ. ಈ ರೀತಿಯಾಗಿ ಸೂತ್ರಕಾರ ಹೇಳಿದ್ದು ಅತ್ಯಂತ ಯುಕ್ತವೇ ಆಗಿದೆ. ಈ ರೀತಿ ಸೂತ್ರಕಾರ ಹೇಳಿದ್ದು ಅತ್ಯಂತ ಯುಕ್ತವೇ ಆಗಿದೆ ಅಂತ ಅಲ್ಲಿಗೆ ಅಭಿಪ್ರಾಯವನ್ನು ತಿಳಿಸಿದಂತಾಯಿತು. ಇದಾದ ಮೇಲೆ ಪ್ರಶ್ನೆ, ನಾನು ಅನವಸ್ಥಿತ್ಯ ಸಂಭವಯೋ ಕೋ ಭೇದ ಉಭಯತ್ರಾಪಿ ಪ್ರವೃತ್ತ್ಯನುಪಪತ್ತಿ ಸಾಮ್ಯಾತ್, ಉಭಯತ್ರಾಪಿ ಪ್ರವೃತ್ತ್ಯನುಪಪತ್ತಿ ಸಾಮ್ಯಾತ್ ಅಂತ ಪ್ರಶ್ನೆ ಬಂದ್ರೆ ಉಚ್ಯತೆ, ಉತ್ತರ ಹೇಳ್ತಾ ಇದ್ದೇವೆ ನೋಡಿ ಅಂತಂದ್ರು. ಏನು ಅಂದ್ರೆ, ಇಲ್ರಿ ಅನವಸ್ಥಾ ದೋಷ ಅಸಂಭವ ದೋಷ ಎರಡೆರಡು ದೋಷಗಳನ್ನು ಇಲ್ಲಿ ಹೇಳ್ತಾ ಇದ್ದೇವೆ. ಅನವಸ್ಥಾ ದೋಷ ಹೇಳಿದಾಗಲೂ ಮುಂದೆ ಪ್ರವೃತ್ತಿ ಕೂಡೋದಿಲ್ಲ ವಾದಕಥೆಯಲ್ಲಿ. ಅಸಂಭವ ದೋಷ ಹೇಳಿದಾಗಲೂ ಪ್ರವೃತ್ತಿ ಎಂಬುದು ಕೂಡೋದಿಲ್ಲ. ಅಂದ್ರೆ ಪ್ರವೃತ್ತಿ ಅನುಪಪತ್ತಿ ಎಂಬ ದೋಷ ಸಮಾನವಾಗಿದ್ದಾಗ ಎರಡೆರಡು ದೋಷಗಳು ಯಾತಕ್ಕೆ ಬೇಕು? ಪ್ರವೃತ್ತಿ ಅನುಪಪತ್ತಿ ಎಂಬ ದೋಷ ಸಮಾನ ಅಂದ ಮೇಲೆ ಅನವಸ್ಥಾ ಅಸಂಭವ ಎರಡೆರಡು ದೋಷಗಳನ್ನು ಆಚಾರ್ಯರು ಯಾಕೆ ಹೇಳಿದ್ರು? ಈ ಎರಡೆರಡು ದೋಷಗಳಲ್ಲಿ ಏನು ಭೇದ, ಏನು ವ್ಯತ್ಯಾಸ ಏನು ಅಂತ ಪ್ರಶ್ನೆ. ಅನವಸ್ಥಿತ್ಯ ಸಂಭವವು ಆಚಾರ್ಯ ಎರಡೂ ದೋಷ ಹೇಳಿದ್ದಾರೆ. ಅನವಸ್ಥಾ ಹೇಳಿದಾಗಲೂ ಪ್ರವೃತ್ತಿನೇ ಕೂಡೋದಿಲ್ಲ, ಅಸಂಭವ ದೋಷ ಹೇಳಿದಾಗಲೂ ಪ್ರವೃತ್ತಿ ಕೂಡೋದಿಲ್ಲ. ಪ್ರವೃತ್ತಿ ಅನುಪಪತ್ತಿ ಎಂಬುದು ಸಮಾನ ಅಂದ ಮೇಲೆ ಈ ಎರಡು ದೋಷಗಳನ್ನು ಹೇಳೋದಕ್ಕೆ ಕಾರಣ ಏನು ಮತ್ತು ಅನವಸ್ಥಾ ಅಸಂಭವ ದೋಷಗಳಲ್ಲಿ ಇರುವ ವ್ಯತ್ಯಾಸ ಏನು ಅಂತ ಪ್ರಶ್ನೆ ಮಾಡಿದ್ರು. ಉಚ್ಯತೆ, ಉತ್ತರ ಹೇಳ್ತಾ ಇದ್ದೇವೆ ಕೇಳಿ ಅಂದ್ರು ಟೀಕಾರಾಯರು. ಏನಪ್ಪಾ ಅಂದ್ರೆ ನೋಡಿ, ಅನವಸ್ಥಾಂ ಹಿ ಪ್ರಾಕ್ ಸಿದ್ಧ ಮೂಲ ಅಭಾವೇನ
ಪ್ರವೃತ್ತಿ ನಿರೋಧ ಅಸಂಭವೇತು ಸಮಾನತೆಯ ಅವಿನಿಗಮ್ಯತ್ವೇನ ಇತಿ ಭೇದ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಏನು ಅನವಸ್ಥಾ ಅಸಂಭವಗಳಲ್ಲಿ ಏನಪ್ಪ ವ್ಯತ್ಯಾಸ ಅಂತಂದ್ರೆ, ನೋಡಿ, ಪ್ರವೃತ್ತಿ ಕೂಡೋದಿಲ್ಲ, ಫಲದಲ್ಲಿ ಸಮಾನವೇ. ಪ್ರವೃತ್ತಿ ಕೂಡೋದಿಲ್ಲ ಎಂಬುದು ಫಲದಲ್ಲಿ ಸಮಾನವೇ. ಆದರೆ ಅನವಸ್ಥಾ ದೋಷ ಹೇಳಿದಾಗಲೂ ಪ್ರವೃತ್ತಿ ಕೂಡೋದಿಲ್ಲ, ಅಸಂಭವ ದೋಷ ಹೇಳಿದಾಗಲೂ ಪ್ರವೃತ್ತಿ ಕೂಡೋದಿಲ್ಲ. ಪ್ರವೃತ್ತಿ ಅನುಪಪತ್ತಿ ಎಂಬ ಫಲ ಇದು ಸಮಾನವೇ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಅನವಸ್ಥಾ ದೋಷ ಹೇಳಿದಾಗ ಪ್ರವೃತ್ತಿ ಯಾಕೆ ಕೂಡಲ್ಲ, ಅಸಂಭವ ದೋಷ ಹೇಳಿದಾಗ ಪ್ರವೃತ್ತಿ ಯಾಕೆ ಕೂಡಲ್ಲ, ಇದು ವ್ಯತ್ಯಾಸ ಇದೆ. ಉಪಪಾದಕವಾದದ್ದರಲ್ಲಿ ವ್ಯತ್ಯಾಸ ಇದೆ, ಫಲದಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಅಸಂಭವ ಅನವಸ್ಥಾ ಎರಡು ದೋಷಗಳನ್ನು ಹೇಳಿದಾಗಲೂ ಏನು ಫಲ ಅಂದ್ರೆ ಪ್ರವೃತ್ತಿ ಕೂಡೋದಿಲ್ಲ ಅಂಬೋದೇ ಫಲ. ಎಸ್, ಅದನ್ನು ನಾವು ಹೇಳ್ತೇವೆ. ಆದರೆ ಯಾತಕ್ಕೆ ಆ ಕಾರಣ ಉಪಪಾದಕವಾದದ್ದರಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದಾನೆ. ಉಪಪಾದಕವಾದದ್ದರಲ್ಲಿ ವ್ಯತ್ಯಾಸ ಇದೆ. ಏನು ನೋಡಿ, ಅನವಸ್ಥಾ ದೋಷವಂದ್ರೆ ಪ್ರವೃತ್ತಿ ಕೂಡಲ್ಲ. ಯಾಕೆ ಅಂದ್ರೆ ಮೂಲಕ್ಷಯವಾಗುತ್ತದೆ, ಮೂಲವೇ ಸಿದ್ಧಿಯಾಗುವುದಿಲ್ಲ. ಯಾಕೆ ಹಿಂದೆ ಒಂದು ಮಾತು ಹೇಳಿದ್ದಾರೆ, ಮೂಲಕ್ಷಯ ಕರೀಂ ಪ್ರಾಹು ಅನವಸ್ಥಾಂ ಹಿ ದೋಷಿಣ ಅಂತ ಒಂದು ಮಾತಿರಬೇಕು, ಶಾಸ್ತ್ರದಲ್ಲಿ ಇದೆ. ಅಂದ್ರೆ ಮೂಲಕ್ಷಯವಾಗುತ್ತದೆ. ನಾವು ಹೇಳ್ತೀವಲ್ಲ, ಇದಕ್ಕಿದು ಕಾರಣ, ಇದಕ್ಕಿದು ಕಾರಣ, ಇದಕ್ಕಿದು ಕಾರಣ. ಏನು ಮೂಲ ಎಲ್ಲಿ? ಮೂಲವೇ ಸಿದ್ಧವಾಗೋದಿಲ್ಲ ಅಂತ ಅಭಿಪ್ರಾಯ. ಮೂಲವೇ ಸಿದ್ಧವಾಗದೇ ಇರೋದ್ರಿಂದ ಅನವಸ್ಥಾ ದೋಷ ಬಂದಾಗ ಪ್ರವೃತ್ತಿ ಕೂಡೋದಿಲ್ಲ ಒಂದರ್ಥ. ಅಸಂಭವೇತು, ಅಸಂಭವ ದೋಷ ಹೇಳಿದಾಗ ಸಮಾನತೆ ಇದೆ. ಅಂದ್ರೆ ಅಸಂಭವ ಸ್ಥಳದಲ್ಲಿ ಸಮಾನತೆ ಇರೋದ್ರಿಂದ ವಿನಿಗಮನ ಇರೋದಿಲ್ಲ. ಇದು ಹೀಗೆ ಯಾಕೆ ಎಂಬುವ ವಿನಿಗಮನ ಇರೋದಿಲ್ಲ ಅಂತ ಅಭಿಪ್ರಾಯ. ಗೊತ್ತಾಯಿತು? ಇಲ್ಲ, ವಿನಿಗಮನ ಇರೋದಿಲ್ಲ, ಇದೇನೆ ಅಂದ್ರೆ ವ್ಯತ್ಯಾಸ ಇದೆ ಅಂತ ಅಭಿಪ್ರಾಯ. ಗೊತ್ತಾಯಿತು? ಇಲ್ಲ, ದೃಷ್ಟಾಂತ ಹೇಳ್ತಾರೆ, ನಾನು ನಿಮ್ಮ ಮುಂದೆ ತಿಳಿಸಿಕೊಡ್ತೇನೆ. ಅಂದ್ರೆ ಅಗ್ನಿಯನ್ನೇ ನಿಯಾಮಕನಾಗಿ ಒಪ್ಪೋದು ಆದಿತ್ಯನಿಗೆ ಅಂದ್ರೆ, ಇಲ್ರಿ ಆದಿತ್ಯನೂ ಒಬ್ಬ ಜೀವ, ಅಗ್ನಿನೂ ಒಬ್ಬ ಜೀವ, ಅಗ್ನಿನೇ ಯಾಕೆ ನಿಯಾಮಕನಾಗಬೇಕು ಅಂಬೋದಕ್ಕೆ ಗಮಕ ವಿನಿಗಮಕ ಯಾವುದು ಇಲ್ಲ. ಆದಿತ್ಯನೂ ಕೂಡ ನಿಯಾಮಕನಾಗಲಿ, ಆದಿತ್ಯನೂ ಒಬ್ಬ ಜೀವ, ಅಗ್ನಿನೂ ಒಬ್ಬ ಜೀವ. ಆದಿತ್ಯರಲ್ಲಿ ಇದ್ದು ಅಗ್ನಿನೇ ನಿಯಾಮಕ ಅಂತ ಯಾಕಂತೀರಿ? ಅಗ್ನಿನೇ ನಿಯಾಮಕ ಎಂಬುದಕ್ಕೆ ಯಾವುದೇ ಪ್ರಮಾಣ ಇಲ್ಲ, ವಿನಿಗಮಕ ಇಲ್ಲ. ಆದ್ದರಿಂದ ಈ ಅಸಂಭವ ದೋಷ ಬಂದಲ್ಲಿ ವಿನಿಗಮನ ಇರೋದಿಲ್ಲ, ಇದು ಹೀಗೆ ಎಂಬುದಕ್ಕೆ ಸ್ಪಷ್ಟವಾದ ವಿನಿಗಮಕ ಕಾರಣ ಇರೋದಿಲ್ಲ. ಆದ್ದರಿಂದ ಪ್ರವೃತ್ತಿ ಕೂಡೋದಿಲ್ಲ. ಮೂಲ ಇರೋದಿಲ್ಲ, ಆದ್ದರಿಂದ ಪ್ರವೃತ್ತಿ ಕೂಡೋದಿಲ್ಲ ಅನವಸ್ಥಾ ದೋಷ ಬಂದಲ್ಲಿ. ವಿನಿಗಮಕವಾದದ್ದು ಇರೋದಿಲ್ಲ, ಆದ್ದರಿಂದ ಪ್ರವೃತ್ತಿ ಕೂಡೋದಿಲ್ಲ ಎಂಬುದು ಅಸಂಭವ ದೋಷ ಬಂದಲ್ಲಿ. ಹೀಗೆ ವ್ಯತ್ಯಾಸ ಇದೆ ಅಂತ ಅಭಿಪ್ರಾಯ. ಗೊತ್ತಾಯಿತು? ಇಲ್ಲ, ಅಸಂಭವೇತು ಸಮಾನತೆಯ ಅವಿನಿಗಮ್ಯತ್ವೇನ ಇತಿ ಭೇದ ಅಂದರು. ಆಮೇಲೆ ಹೇಗೆ ದೃಷ್ಟಾಂತ ನೋಡಿ. ಯಥಾ ಪೃಥಿವೀ ಸಂಬಂಧಾತ್ ಗಂಧೋಪಲಬ್ಧಿ ಪಯಸಿ ಇತಿ. ಪಯಸಿ, ಈಗ ನೀರಿನಲ್ಲಿ ಗಂಧದ ಉಪಲಬ್ಧಿ, ನೀರಿನಲ್ಲಿ ಒಳ್ಳೆ ಕೇಸರಿ ಪಚ್ಚಕರ್ಪೂರ ಮತ್ತು ಪೃಥ್ವಿಯ ಸಂಬಂಧ ನೀರಿಗೆ ಬಂದಾಗ ಸಾಮಾನ್ಯವಾಗಿ ಗಂಧವತ್ವ ಇದು ಪೃಥ್ವಿಯ ಲಕ್ಷಣ. ಗಂಧ ಪೃಥ್ವಿಯಲ್ಲಿ ಇರುತ್ತದೆ. ಗಂಧವುಳ್ಳ ಪೃಥ್ವಿಯ ಸಂಬಂಧ ನೀರಿಗಾದಾಗ ನೀರಿನಲ್ಲಿಯೂ ಕೂಡ ಗಂಧದ ಉಪಲಬ್ಧಿ ಆಗುತ್ತದೆ. ಒಳ್ಳೆ ನೀರು ಸುವಾಸನೆ ಬೀರುತ್ತದೆ. ಗೊತ್ತಾಯಿತು? ಅಲ್ಲಿ ನೀರಿನಲ್ಲಿ ಒಂದು ಸೌಗಂಧೆ ಬರುತ್ತದೆ. ನೀರು ಒಳ್ಳೆ ವಾಸನೆ ನೀರು ಅಂತ ನಾವು ಹೇಳ್ತೇವೆ. ಅದು ಪೃಥ್ವಿಯ ಸಂಬಂಧವಾದ್ದರಿಂದ ನೀರಿನಲ್ಲಿ ಗಂಧದ ಉಪಲಬ್ಧಿ ಆಗುತ್ತದೆ. ಇಷ್ಟು ಹೇಳ್ತಾರೆ ಕೆಲವರು. ಅಂದ್ರೆ ನೀರಿನಲ್ಲಿಯೂ ಕೂಡ ಒಳ್ಳೆಯ ಸುವಾಸನೆ, ನೀರಿನಲ್ಲಿಯೂ ಗಂಧದ ಉಪಲಬ್ಧಿ ಆಗ್ತಾ ಇದೆಯಲ್ಲ. ಯಾತಕ್ಕೆ ಅಂದ್ರೆ ಪೃಥ್ವಿಯ ಸಂಬಂಧ, ಗಂಧ ಉಳ್ಳ ಪೃಥ್ವಿಯ ಸಂಬಂಧ ನೀರಿಗಾಗಿದೆ, ಅದಕ್ಕಾಗಿ ನೀರಿನಲ್ಲಿ ಗಂಧದ ಉಪಲಬ್ಧಿ ಆಗ್ತಾ ಇದೆ ಅಂತ ಅಂಬೋರನ್ನ ಕುರಿತು ನಾವು ಪ್ರಶ್ನೆ ಮಾಡ್ತೇವೆ.
ಇತಿ ವದಂತಂ ಪ್ರತಿ ಉಚ್ಯತೆ. ಏನು ಅಂದ್ರೆ ವಯಸ್ಸಂಬಂಧಾತ್ ಪೃಥಿವ್ಯಾಂ ತದುಪಲಬ್ಧಿ ಇತಿ ಕಿಂ ನ ಸ್ಯಾತ್. ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ, ಪೃಥ್ವಿಯ ಸಂಬಂಧದಿಂದ ನೀರಿನಲ್ಲಿ ಗಂಧದ ಉಪಲಬ್ಧಿ ಆಗ್ತಾ ಇದೆ ಅಂತ ಯಾಕೆ ಹೇಳ್ತೀರಿ? ಪೃಥ್ವಿಯಲ್ಲೇ ಗಂಧ ಇದೆ ಅಂದ್ರೆ, ಪೃಥ್ವಿಯಲ್ಲಿ ಗಂಧ ಇರೋದಕ್ಕೆ ನೀರಿನ ಸಂಬಂಧ ಆಗೋದ್ರಿಂದ ಪೃಥ್ವಿಯಲ್ಲಿ ಗಂಧದ ಉಪಲಬ್ಧಿ ಆಗ್ತಾ ಇದೆ ಅಂತ ಹಿಂಗ್ಯಾಕೆ ಹೇಳ್ಬಾರ್ದು? ಪೃಥ್ವಿಯ ಸಂಬಂಧ ಇರೋದ್ರಿಂದ ನೀರಿನಲ್ಲಿ ಗಂಧದ ಉಪಲಬ್ಧಿ ಅಂತ ಯಾಕೆ ಹೇಳ್ಬೇಕು? ಆ ನೀರಿನ ಸಂಬಂಧವೇ ಪೃಥ್ವಿಗಿರೋದ್ರಿಂದ ಪೃಥ್ವಿಯಲ್ಲಿ ಗಂಧದ ಉಪಲಬ್ಧಿ ಆಗ್ತಾ ಇದೆ ಅಂತೂ ಹೇಳ್ಬೋದು. ನಿಮ್ಮ ರೀತಿನೇ ಹೇಳಬೇಕು ಅಂತ ಏನು? ಗೊತ್ತಾಯ್ತೋ ಇಲ್ಲ? ನಿಮ್ಮ ರೀತಿನೇ ಹೇಳಬೇಕು ಅಂತ ಅಭಿಪ್ರಾಯ ಏನು? ಗೊತ್ತಾಯ್ತೋ ಇಲ್ಲ? ನೀರಿನಲ್ಲಿ ಹೇಗೆ ಪೃಥ್ವಿಯ ಸಂಬಂಧದಿಂದ ಗಂಧೋಪಲಬ್ಧಿ ಅಂತೀರಿ, ಅದೇ ರೀತಿ ಪೃಥ್ವಿಯಲ್ಲಿಯೂ ಕೂಡ ನೀರಿನ ಸಂಬಂಧದಿಂದಲೇ ಗಂಧೋಪಲಬ್ಧಿ ಅಂತ ನಾವ್ಯಾಕೆ ಹೇಳಬಾರದು? ಈ ರೀತಿ ವಿನಿಗಮಕ ಅಭಾವಾದಿತಿ, ಅಸಂಭವ ದೋಷ ಬಂದಾಗ ಇದಾಗುತ್ತದೆ. ಎರಡರಲ್ಲಿಯೂ ಸಮಾನ ಗಂಧೋಪಲಬ್ಧಿ, ಎರಡರಲ್ಲಿಯೂ ಸಮಾನ. ಎರಡರಲ್ಲಿಯೂ ಗಂಧೋಪಲಬ್ಧಿ ಸಮಾನವಾದ್ದರಿಂದ ಪೃಥ್ವಿಯ ಸಂಬಂಧದಿಂದ ನೀರಿನಲ್ಲಿ ಗಂಧೋಪಲಬ್ಧಿ ಅಂತ ಯಾಕಂತೀರಿ? ಪೃಥ್ವಿಯಲ್ಲಿ ಆಗುವ ಗಂಧೋಪಲಬ್ಧಿಗೆ ನೀರಿನ ಸಂಬಂಧ ಕಾರಣ ಅಂತೂ ಹೇಳಬಹುದಲ್ಲ. ಈ ರೀತಿ ವಿನಿಗಮಕವಾದದ್ದು ಯಾವುದೂ ಇರೋದಿಲ್ಲ ಅಸಂಭವ ದೋಷ ಬಂದಾಗ. ಆದ್ದರಿಂದ ಪ್ರವೃತ್ತಿ ಕೂಡೋದಿಲ್ಲ ಅಂತ ಅಭಿಪ್ರಾಯ. ಅನವಸ್ಥಾ ಹೇಳಿದಾಗ ಮೂಲವಾದದ್ದು ಯಾವುದು ಇರೋದಿಲ್ಲ, ಮೂಲ ಕ್ಷಯವಾಗಿ ಬಿಡುತ್ತದೆ. ಆದ್ದರಿಂದ ಪ್ರವೃತ್ತಿ ಕೂಡೋದಿಲ್ಲ. ತದನೇನ ಅನೀಶ್ವರವಾದಿನಂ ಪ್ರತಿ ಇದಂ ದೋಷಾಭಿಧಾನಂ ಇತ್ಯುಕ್ತಂ. ಈ ರೀತಿ ಈಶ್ವರನನ್ನು ಒಪ್ಪದೇ ಹೋದ್ರೆ ಒಬ್ಬ ಜೀವ ಇನ್ನೊಬ್ಬ ಜೀವನಿಗೆ ನಿಯಾಮಕ ಅಂತ ಇಷ್ಟೇ ಒಪ್ಪಿಬಿಟ್ರೆ, ಅಂದ್ರೆ ಆದಿತ್ಯ ಎಂಬ ಜೀವನಿಗೆ ಅಗ್ನಿ ಎಂಬ ಜೀವ ನಿಯಾಮಕ ಹಿಂಗೆಲ್ಲ ಹೇಳಿಬಿಟ್ರೆ ಅವರಿಗೆ ಈ ಅನವಸ್ಥಾ ಅಸಂಭವ ದೋಷಗಳು ಬರುತ್ತವೆ ಅಂತ ಹೇಳದಂಗೆ ಆಯಿತು ಒಟ್ಟು. ತದನೇನ ಈ ರೀತಿ ಆಚಾರ್ಯರು ಹೇಳೋದ್ರಿಂದ ಏನಂತ, ಅನ್ಯೋನ್ಯ ನಿಯಮೇ ತಸ್ಮಾತ್ ಅನವಸ್ಥಿತ್ಯ ಸಂಭವವು ಅಂತ ಆಚಾರ್ಯ ಹೇಳೋದ್ರಿಂದ ಜೀವರುಗಳ ಮಧ್ಯದಲ್ಲಿ ಸರ್ವ ಪ್ರೇರಕನಾದ ಸ್ವತಂತ್ರನಾದ ಈಶ್ವರನನ್ನು ಒಪ್ಪದೇನೇ ಕೇವಲ ಜೀವರ ಮಧ್ಯದಲ್ಲಿ ಪರಸ್ಪರ ನಿಯಮಾಮಕ ಭಾವ ಹೇಳಿದ್ರೆ ಅನವಸ್ಥಾ ಸಂಭವ ದೋಷಗಳು ಬಂದಂತಾಗುತ್ತವೆ ಅಂತ ದೋಷ ಹೇಳಿದಂತಾಯಿತು. ಗೊತ್ತಾಯಿತು? ಈಶ್ವರವಾದಿನಂ ಪ್ರತಿ ಇದಂ ದೋಷಾಭಿಧಾನಂ ಇತ್ಯುಕ್ತಂ. ಆಮೇಲೆ ಈಶ್ವರಂ ಅಂಗೀಕೃತ್ಯ ಅಕ್ಷ ಆದಿತ್ಯಸ್ತತಯ ಅತ್ರ ಅಗ್ನಿ ಉಚ್ಯತೆ ಇತಿ ವದತಃ ಕೋ ದೋಷ. ನಮ್ಮ ಪ್ರಕಾರ ಯಾವ ದೋಷ ಇಲ್ಲ ಅಂತ ಹೇಳ್ತಾ ಇದ್ದ. ನಮ್ಮ ಪ್ರಕಾರ ಏನು ಅಂತಂದ್ರೆ ನೋಡಿ, ಈಶ್ವರನನ್ನ ಒಪ್ಪಿ ಕಣ್ಣಿನಲ್ಲಿ ಮತ್ತು ಆದಿತ್ಯನಲ್ಲಿ ಅಗ್ನಿ ಇದ್ದಾನೆ ಅಂತೇನು ಹೇಳಿದೆ, ಏಷೋ ಅಂತರಕ್ಷಿಣಿ ಪುರುಷೋ ದೃಶ್ಯತೆ ಏಷ ಆತ್ಮೇತಿ ಹೋವಾಚ ಅಂತ ಶ್ರುತಿಯಲ್ಲಿ ಹೇಳಿದ್ದಾರೆ. ಈಶ್ವರನನ್ನ ಒಪ್ಪಿ ಕಣ್ಣು ಆದಿತ್ಯರಲ್ಲಿ ಅಗ್ನಿ ಇದ್ದಾನೆ ಅಂತ ಹೇಳಿಬಿಟ್ರೆ ನಮಗೆ ಯಾವ ದೋಷಗಳೂ ಇಲ್ಲ, ನಮಗೆ ಯಾವ ದೋಷಗಳೂ ಇಲ್ಲ. ಗೊತ್ತಾಯ್ತೋ ಇಲ್ಲ? ನಮಗ್ ಕೇಳಬಹುದು ಯಾರಾದ್ರೂ ಹಿಂಗೆ, ಈಶ್ವರನನ್ನು ಒಪ್ಪಿ ಕಣ್ಣು ಆದಿತ್ಯರಲ್ಲಿ ಅಗ್ನಿ ನಿಯಾಮಕನಾಗಿರ್ತಾನೆ ಅಂತ ನೀವು ಹೇಳ್ತಾ ಇದ್ದೀರಿ. ಹಾಗಾದ್ರೆ ಸರಿ, ಈ ಪಕ್ಷದಲ್ಲಿ ಯಾವ ದೋಷಗಳು ಇಲ್ವಾ ಅಂದ್ರೆ ಯಾವ ದೋಷಗಳು ಇಲ್ಲ ಅಂತೆ ಉತ್ತರ. ಈಶ್ವರಶ್ಚೇತ್ ನಿಯಂತ ಸ್ಯಾತ್ ಎಂಬ ಮುಂದಿನ ಶ್ಲೋಕದಿಂದ ಈ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದ. ಈಶ್ವರನನ್ನ ಒಪ್ಪದೇನೆ ಕಣ್ಣು ಮತ್ತು ಆದಿತ್ಯರಲ್ಲಿರುವ ಅಂದ್ರೆ ಆ ಜೀವರಿಗೆ ಅಗ್ನಿ ಎಂಬ ಜೀವ ನಿಯಾಮಕ ಅಂತಂದ್ರೆ ಅನವಸ್ಥೆ ಅಸಂಭವಗಳು ಬರುತ್ತವೆ. ಈಶ್ವರನನ್ನ ಒಪ್ಪಿ ಕಣ್ಣು ಮತ್ತು ಆದಿತ್ಯರಲ್ಲಿ ಅಗ್ನಿ ನಿಯಾಮಕನಾಗಿದ್ದಾನೆ ಅಂತಂದ್ರೆ ಆವಾಗ ಈ ಅನವಸ್ಥಾ ಅಸಂಭವ ದೋಷಗಳು ಬರೋದಿಲ್ಲೇನು ಅಂತಂದ್ರೆ ಬರೋದಿಲ್ಲ ಅಂತ ಈಶ್ವರಶ್ಚೇ ಎಂಬ ವಾಕ್ಯದಿಂದಲೇ ಹೇಳ್ತಾ ಇದ್ದಾರೆ ಅಂತ ಅಭಿಪ್ರಾಯ. ಆ ಶ್ಲೋಕ ಹೇಳಿ ಅರ್ಥ ತಿಳಿಯೋಣ. ಈಶ್ವರಶ್ಚೇತ್ ನಿಯಂತ ಸ್ಯಾತ್ ಸಯೇವ ಪ್ರಥಮಾಗತಃ ಕಿಮಿತ್ಯಪೋದ್ಯತೆ ತಸ್ಮಾತ್ ಋತಾವಸ್ಥಿತಿ ಕಲ್ಪನಾ. ಏನರ್ಥ ಹೇಳ್ತಾ ಇದ್ದ ನೋಡಿ, ಪರಮಾತ್ಮನೇ ಸರ್ವನಿಯಂತ ಸ್ಯಾತ್
ಪರಮಾತ್ಮನೇ ಎಲ್ಲ ಜೀವರಲ್ಲಿದ್ದು ಸ್ವತಂತ್ರವಾದ ನಿಯಾಮಕನು ಅಂತ ಒಪ್ಪಿಬಿಟ್ರೆ ಸಯೇವ ಪ್ರಥಮಾಗತಃ ಅಂದಮೇಲೆ ಸಾಕ್ಷಾತ್ತಾಗಿ ಪರಮಾತ್ಮನೇ ನಿಯಾಮಕನಾಗಿ ಇದ್ದ ಮೇಲೆ ಕಸ್ಮಾತ್ ಅಂದ್ರೆ ಕಿಮಿತಿ ಅಪೋದ್ಯತೆ ಅಂತ ಅಭಿಪ್ರಾಯ. ಸರ್ವ ಜೀವರಲ್ಲಿ ಸ್ವತಂತ್ರನಾಗಿ ಸರ್ವ ಪ್ರೇರಕ ಸರ್ವ ನಿಯಾಮಕನಾಗಿ ಪರಮಾತ್ಮನೇ ಇದ್ದ ಮೇಲೆ ಯಾತಕ್ಕಾಗಿ ಆ ಪರಮಾತ್ಮನ ಪರಿತ್ಯಾಗ ಮಾಡ್ತೀರಿ? ಕಿಮಿತಿ ಅಪೋದ್ಯತೆ, ಆ ಪರಮಾತ್ಮನ ಪರಿತ್ಯಾಗ ಯಾತಕ್ಕಾಗಿ? ಮತ್ತು ವೃಥ ವ್ಯರ್ಥವಾಗಿ ಕಸ್ಮಾದ ಅವಸ್ಥಿತಿ ಕಲ್ಪನಾ, ಪರಮಾತ್ಮನನ್ನ ಬಿಟ್ಟು ಕಣ್ಣು ಆದಿತ್ಯರಲ್ಲಿ ಅಂದ್ರೆ ಪರಮಾತ್ಮ ಮತ್ತು ಆದಿತ್ಯಗಳ ಮಧ್ಯದಲ್ಲಿ ನಿಯಾಮಕನಾಗಿ ಅಗ್ನಿಯನ್ನ ಯಾತಕ್ಕೆ ಒಪ್ತಾ ಇದ್ದೀರಿ ಅಂತ ಪ್ರಶ್ನೆ. ಅಂದ್ರೆ ನೋಡ್ರಿ, ಅಮೃತತ್ವಾದಿ ಪ್ರಮಾಣಗಳಿಂದ ಸರ್ವ ನಿಯಾಮಕನಾಗಿ ಎಲ್ಲಾ ಜೀವರಲ್ಲಿ ಪರಮಾತ್ಮ ಇದ್ದಾನೆ ಅಂತ ಸಿದ್ಧವಾಗುವಾಗ ಎಲ್ಲ ಪ್ರಮಾಣಗಳಿಂದ ಸಿದ್ಧನಾದ ಸರ್ವ ನಿಯಾಮಕನಾದ ಪರಮಾತ್ಮನನ್ನ ಯಾತಕ್ಕೆ ಕೈ ಬಿಡ್ತೀರಿ, ಯಾತಕ್ಕೆ ಒಪ್ಪಲ್ಲ ಒಂದು ಪ್ರಶ್ನೆ. ಮತ್ತು ಯಾವ ಪ್ರಮಾಣಗಳು ಇಲ್ಲದೇನೆ ಸುಮ್ಮನೆ ಆ ಪರಮಾತ್ಮ ಮತ್ತು ಆದಿತ್ಯರ ಮಧ್ಯದಲ್ಲಿ ಒಬ್ಬ ಅಗ್ನಿ ಎಂಬುವನನ್ನ ಯಾತಕ್ಕೆ ಒಪ್ತೀರಿ? ವ್ಯರ್ಥವಾಗಿ ಒಪ್ಪುವ ಕಾರಣ ಇಲ್ಲ ಅಂತ ಅಭಿಪ್ರಾಯ. ನೋಡ್ರಿ, ನಿಯಂತ ಈಶ್ವರಶ್ಚೇ ಸ್ಯಾತ್, ಸರ್ವನಿಯಾಮಕನಾಗಿ ಈಶ್ವರ ಇದ್ದ ಮೇಲೆ ಸಯೇವ ಪ್ರಥಮ, ಅವನೇ ಸಾಕ್ಷಾತ್ ಎಲ್ಲರಿಗೂ ನಿಯಾಮಕ ಅಂದ್ಮೇಲೆ ಕಿಮಿತಿ ಅಪೋದ್ಯತೆ, ಯಾತಕ್ಕೆ ಸರ್ವನಿಯಾಮಕನಾದ ಪರಮಾತ್ಮನನ್ನ ಕೈ ಬಿಡಬೇಕು? ವೃಥ ವ್ಯರ್ಥವಾಗಿ ಅವಸ್ಥಿತಿ ಕಲ್ಪನಾ, ಪರಮಾತ್ಮ ಮತ್ತು ಆದಿತ್ಯರ ಮಧ್ಯದಲ್ಲಿ ಒಬ್ಬ ಅಗ್ನಿ ಎಂಬ ಇನ್ನೊಬ್ಬ ಜೀವ ನಿಯಾಮಕ. ಕಸ್ಮಾತ್ ಕಲ್ಪನಾ, ಇದು ಯಾತಕ್ಕೆ ಒಪ್ಪುತ್ತಾ ಇದ್ದೀರಿ ಅಂತ ಪ್ರಶ್ನೆ. ಆದರೆ ನೀವು ಹೇಳತಕ್ಕಂಥದ್ದು ಸರ್ವಥಾ ಯುಕ್ತವಾದದ್ದಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಈ ವಿಚಾರವನ್ನೇ ಆಚಾರ್ಯರು ಹೇಳಿದಾಗ ಟೀಕಾರೆ ವಿವರಣೆ ಬರೀತಾ ಇದ್ದಾರೆ ನೋಡಿ. ಟೀಕಾಚಾರ್ಯರ ವಾಕ್ಯ, ಯದಿ ಈಶ್ವರ ಸರ್ವನಿಯಂತ ಅಭ್ಯುಪಗತಃ ಸ್ಯಾತ್, ಸರ್ವನಿಯಾಮಕನಾಗಿ ಈಶ್ವರನನ್ನೇ ಒಪ್ಪದ ಮೇಲೆ ತದಾ ಸಯೇವ ಪ್ರಥಮಾಗತಃ, ಸಯೇವ ಪ್ರಥಮಾಗತ ಅಂಬೋದಕ್ಕೆ ಅರ್ಥ ಏನು? ಸಯೇವ ಪ್ರಥಮಾಗತ ಅಂದ್ರೆ ಸಾಕ್ಷಾತ್ ಅಕ್ಷ ಆದಿತ್ಯಸ್ಥತ್ವೇನ ಅಮೃತತ್ವಾದಿ ಪ್ರಮಾಣೈ ಪ್ರಣೀತಃ ಕಸ್ಮಾತ್ ಪರಿತ್ಯಜ್ಯತೆ. ಹಾಗಾದರೆ ಕಣ್ಣು ಆದಿತ್ಯರಲ್ಲಿದ್ದವನು ಪರಮಾತ್ಮನೇ, ಅಮೃತತ್ವಾದಿ ಪ್ರಮಾಣಗಳಿಂದ ಸಿದ್ಧನಾಗಿ ಕಣ್ಣು ಆದಿತ್ಯರಲ್ಲಿ ಇದ್ದವನು ಪರಮಾತ್ಮನೇ ಅಂಬುದು ಸಿದ್ಧವಾಗುತ್ತಾ ಇರುವಾಗ ಯಾತಕ್ಕಾಗಿ ಆ ಪರಮಾತ್ಮನನ್ನ ಕೈ ಬಿಡಬೇಕು, ಯಾತಕ್ಕಾಗಿ ಭಗವಂತನನ್ನ ಕೈ ಬಿಡಬೇಕು ಅಂತ ಪ್ರಶ್ನೆ. ಕಸ್ಮಾತ್ ಪರಿತ್ಯಜ್ಯತೆ ಅಂತ ಅಭಿಪ್ರಾಯ. ಮತ್ತು ಕಸ್ಮಾಚ್ಚ ಈಶ್ವರಾದಿ ಪರಿತ್ಯಾಗ, ಕಸ್ಮಾಶ್ಚ ಈಶ್ವರಸ್ಯ ಆದಿತ್ಯಾನಾಂಚ ಮಧ್ಯೆ ವೃಥಾ ವಸ್ತಿತಿ ಕಲ್ಪನಾ ಎಂಬುದಕ್ಕೆ, ಮತ್ತು ಯಾವ ಕಾರಣದಿಂದ ಈಶ್ವರ ಮತ್ತು ಆದಿತ್ಯರ ಮಧ್ಯದಲ್ಲಿ ವೃಥಾ ವ್ಯರ್ಥವಾಗಿ ಪ್ರಮಾಣ ಇಲ್ಲದೇನೆ ಅಗ್ನೇ ನಿಯಾಮಕತ್ವೇನ ಅವಸ್ಥಿತಿ ಕಲ್ಪನಾ ಕ್ರಿಯತೆ. ಕಸ್ಮಾತ್ ಕಲ್ಪನಾ ಕ್ರಿಯತೆ, ಪರಮಾತ್ಮ ಮತ್ತು ಆದಿತ್ಯರ ಮಧ್ಯದಲ್ಲಿ ಯಾವ ಪ್ರಮಾಣಗಳಿಲ್ಲದೇನೆ ಸುಮ್ಮನೆ ಒಬ್ಬ ಆದಿತ್ಯನಿಗೂ ನಿಯಾಮಕನಾಗಿ ಅಗ್ನಿ ಎಂಬುವನು ಇದ್ದಾನೆ ಅಂತ ಯಾತಕ್ಕೆ ಕಲ್ಪನಾ ಮಾಡಬೇಕು? ಕಾರಣ ಇಲ್ಲ. ಅಗ್ನಿಗೆ ನಿಯಾಮಕತ್ವವನ್ನು ಕಲ್ಪನಾ ಮಾಡೋದು ಯಾತಕ್ಕೆ? ಏನು ಕಾರಣ ಇಲ್ಲ. ಮತ್ತು ಪೂರ್ವ ಪಕ್ಷ ಪ್ರಾಪಕಾಣ ಭಾಷ್ಯೆ ನಿರಸ್ತತ್ವಾತ್, ಇಲ್ಲ ಅಗ್ನಿನೇ ನಿಯಾಮಕ ಅಂತಂಬೋದಕ್ಕೆ ಪೂರ್ವ ಪಕ್ಷ ಪ್ರಾಪಕವಾದ ಯುಕ್ತಿಗಳು ಅಂತ ಏನಂತಾರೆ, ಅವುಗಳನ್ನು ಹಿಂದೆನೆ ನಿರಾಕರಣೆ ಮಾಡಿದ್ದಾರೆ ಅಂತ. ಅಂದ್ರೆ ಅಗ್ನಿಶ್ರುತಿ ಇದೆ. ಸಯಃ ಏತದೇವಂ ವಿದ್ವಾನುಪಾಸ್ತೆ ಅಪಹತೆ ಪಾಪಕೃತ್ಯ. ಪೂರ್ವ ಪಕ್ಷಿಗಳು ಅಂದ್ರೆ ಅಲ್ಲಿ ಅಗ್ನಿಯನ್ನ ಹೇಳಿದ್ದಾರಲ್ಲ ಅಂತ ಪ್ರಶ್ನೆ ಬರಬಹುದು. ಯಯೇಶ ಆದಿತ್ಯೆ ಪುರುಷ ಸೋಹಮಸ್ಮಿ ಅತಃ ಅಗ್ನಯಃ ಸಮೂದಿರೆ ಅತಃ ಅಗ್ನಯಃ ಸಮೂದಿರೆ ಗಾರ್ಹಪತ್ಯೋ ಅನುಶಸಾಸ ಹೀಗೆಲ್ಲ ಅಗ್ನಿಶ್ರುತಿ ಇದೆ. ಈ ರೀತಿ ಅಗ್ನಿಶ್ರುತಿ ಇರೋದ್ರಿಂದ ನಾವು ಪರಮಾತ್ಮ ಮತ್ತು ಆದಿತ್ಯರ ಮಧ್ಯದಲ್ಲಿ ಅಗ್ನಿ ಎಂಬೋ ನಿಯಾಮಕ ಅಂತ ಕಲ್ಪನಾ ಮಾಡ್ತೇವೆ ಅಂತಂದರೆ ಈ ಪ್ರಶ್ನೆಗೆ ಆಚಾರ್ಯರು ಭಾಷ್ಯದಲ್ಲಿ ಉತ್ತರ ಹೇಳಿದ್ದಾರೆ. ಅಂದರೆ ಈ ಅಗ್ನಿಶ್ರುತಿಯಲ್ಲಿರತಕ್ಕಂಥ ಅಗ್ನಿ ಶಬ್ದಕ್ಕೆ
ಈ ಅಗ್ನಿ ಅಂತ ಅಭಿಪ್ರಾಯ ಅಲ್ಲ, ಪರಮಾತ್ಮ ಅಂತ ಅಭಿಪ್ರಾಯ. ಸೋಹಮಸ್ಮಿ ಎಂಬುದು ಅದು ಅಂತರ್ಯಾಮ್ಯಪೇಕ್ಷೆಯ, ಅಗ್ನಿಯ ಅಂತರ್ಯಾಮಿಯಾದ ಪರಮಾತ್ಮನನ್ನೇ ಇಲ್ಲಿ ಸ್ವೀಕಾರ ಮಾಡಬೇಕು ಅಂತ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಅಂತ ಅಭಿಪ್ರಾಯ. ಪೂರ್ವ ಪಕ್ಷ ಪ್ರಾಪಕವಾದ ಮಾತುಗಳು ಅಂದ್ರೆ ಅಗ್ನಿಶ್ರುತಿ ಇದೆಯಲ್ಲ, ಅಂದ್ರೆ ಆ ಅಗ್ನಿಶ್ರುತಿಗೆ ಪರಮಾತ್ಮನೇ ಅರ್ಥ ಎಂಬುದನ್ನು ಆಚಾರ್ಯರು ಭಾಷ್ಯದಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ಅಗ್ನಿಶ್ರುತಿ ಇರೋದ್ರಿಂದ ಅಗ್ನಿಗೆ ನಿಯಾಮಕತ್ವ ಕಲ್ಪನಾ ಮಾಡ್ತೀವಿ ಅಂತ ಅನಬೇಡಿ ಇತಿ. ಆಮೇಲೆ ಈಶ್ವರ ಪರಿತ್ಯಾಗೆ ಮಧ್ಯೆ ಅಗ್ನಿ ಕಲ್ಪನೆ ಚ ಪ್ರಮಾಣಂ ನಾಸ್ತಿ ಇತ್ಯುಕ್ತಂ. ಅಂದ್ರೆ ಸರ್ವನಿಯಾಮಕನಾಗಿ ಪರಮಾತ್ಮ ಇರುತ್ತಾ ಇರುವಾಗ, ಸರ್ವನಿಯಾಮಕನಾಗಿ ಭಗವಂತ ಇರುತ್ತಾ ಇರುವಾಗ ಆ ಈಶ್ವರನನ್ನ ಪರಿತ್ಯಾಗ ಮಾಡೋದಕ್ಕೆ ಯಾವ ಪ್ರಮಾಣಗಳು ಇಲ್ಲ ಒಂದು. ಮತ್ತು ಪರಮಾತ್ಮ ಮತ್ತು ಆದಿತ್ಯರ ಮಧ್ಯದಲ್ಲಿ ಅಗ್ನಿಗೆ ನಿಯಾಮಕತ್ವ ಕಲ್ಪನಾ ಮಾಡೋದಕ್ಕೂ, ಅಂದ್ರೆ ಪರಮಾತ್ಮ ಮತ್ತು ಆದಿತ್ಯರ ಮಧ್ಯದಲ್ಲಿ ನಿಯಾಮಕನಾಗಿ ಅಗ್ನಿ ಇದ್ದಾನೆ ಅಂತ ಕಲ್ಪನಾ ಮಾಡೋದಕ್ಕೂ ಯಾವ ಪ್ರಮಾಣಗಳಿಲ್ಲ ಇತ್ಯುಕ್ತಂ. ಸರಿ, ಮುಂದೇನಾಯ್ತು ಅಭಿಪ್ರಾಯ? ತತಕ್ಕಿಂ ಇತ್ಯತಃ ಆಹ ದೋಷವತಿ ಇತಿ. ಈ ರೀತಿ ಪ್ರಶ್ನೆ ಬಂದ್ರೆ ಮುಂದೆ ಉತ್ತರ ಹೇಳ್ತಾ ಇದ್ದಾರೆ. ಅನುವ್ಯಾಖ್ಯಾನ ಶ್ಲೋಕ ಹೇಳಿ. ದೋಷವತ್ತೇವ ತಸ್ಮಾತ್ ಸಾ ನೈವ ಕಾರ್ಯ ಕಥಂಚನ. ನೋಡಿ, ದೋಷವತ್ತೇವ ತಸ್ಮಾತ್, ಪರಮಾತ್ಮನನ್ನ ಪರಿತ್ಯಾಗ ಮಾಡೋದಕ್ಕೆ ಯಾವ ಕಾರಣ ಇಲ್ಲ, ಪ್ರಮಾಣ ಇಲ್ಲ. ಪರಮಾತ್ಮ ಮತ್ತು ಆದಿತ್ಯರ ಮಧ್ಯದಲ್ಲಿ ನಿಯಾಮಕನಾಗಿ ಅಗ್ನಿ ಎಂಬುವನನ್ನ ಕಲ್ಪನಾ ಮಾಡೋದಕ್ಕೂ ಯಾವ ಕಾರಣ, ಪ್ರಮಾಣಗಳು ಇಲ್ಲ. ಅಂದ ಮೇಲೆ ಶ್ರುತ ಪರಿತ್ಯಾಗ, ಪರಮಾತ್ಮನನ್ನು ಪರಿತ್ಯಾಗ ಮಾಡಿದ್ರೆ ಶ್ರುತ ಪರಿತ್ಯಾಗ ಎಂಬ ದೋಷ. ಸುಮ್ಮನೆ ನಿಯಾಮಕತ್ವೇನ ಅಗ್ನಿಯನ್ನು ಕಲ್ಪನಾ ಮಾಡಿದ್ರೆ ಅದು ಏನಂತಾರೆ, ಅಶ್ರುತ ಕಲ್ಪನಾ ಆಗುತ್ತದೆ. ಶ್ರುತ ಹಾನಿ ಅಶ್ರುತ ಕಲ್ಪನಾ ಎಂಬ ದೋಷ ಇರೋದ್ರಿಂದ, ಶ್ರುತವತ್ತೇವ ದೋಷ ಇರೋದ್ರಿಂದ ಸಾ ಕಥಂಚನ ಆ ರೀತಿಯಾದ ಒಂದು ವ್ಯವಸ್ಥೆಯನ್ನ ಸರ್ವಥಾ ಕಲ್ಪನಾ ಮಾಡಬಾರದು. ಕಥಂಚನ ನೈವ ಕಾರ್ಯ, ಗೊತ್ತಾಯಿತೋ ಇಲ್ಲ? ಆದ್ದರಿಂದ ಅದನ್ನು ಸರ್ವಥಾ ಕಲ್ಪನಾ ಮಾಡಬಾರದು ಅಂತ ಅಭಿಪ್ರಾಯ. ದೋಷವತ್ವೇವ ತಸ್ಮಾತ್ ಸಾ ನೈವ ಕಾರ್ಯ ಕಥಂಚನ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ನೋಡ್ರಿ, ದೋಷ ಶ್ರುತಹಾನಿ ಅಶ್ರುತ ಕಲ್ಪನಾ ಚ, ಶ್ರುತಹಾನಿ ಅಶ್ರುತ ಕಲ್ಪನಾ ಎಂಬ ದೋಷ ಬರುತ್ತದೆ. ಇಲ್ಲಿ ಎರಡು ಏವ ಶಬ್ದಗಳಿವೆ. ದೋಷವತ್ತೇವ ಅಂಬುಲ್ ಒಂದು, ನೈವ ಕಾರ್ಯ ಕಥಂಚನ ಅಂತ ಎರಡನೇದು ಏವ ಶಬ್ದ. ಆದ್ದೇನ ಏವ ಶಬ್ದೇನ, ಮೊದಲನೇ ಏವ ಶಬ್ದದಿಂದ ದೋಷದ್ವಯಸ್ಯ ಅಪರಿಹಾರ್ಯತ್ವಮಾಹ. ಶ್ರುತ ಪರಿತ್ಯಾಗ ಅಶ್ರುತ ಕಲ್ಪನಾ. ಶ್ರುತನಾದ ನಿಯಾಮಕತ್ವೇನ ಪ್ರಸಿದ್ಧನಾದ ಈಶ್ವರನನ್ನ, ಅಂದ್ರೆ ಅಮೃತತ್ವಾದಿ ಪ್ರಮಾಣಗಳಿಂದ ಸರ್ವ ನಿಯಾಮಕ ಪ್ರಸಿದ್ಧನಾದ ಪರಮಾತ್ಮನನ್ನು ಬಿಟ್ರೆ ಶ್ರುತ ಪರಿತ್ಯಾಗ, ಶ್ರುತ ಹಾನಿ. ಮತ್ತು ಪರಮಾತ್ಮ ಮತ್ತು ಆದಿತ್ಯರ ಮಧ್ಯದಲ್ಲಿ ಪ್ರಮಾಣಗಳು ಇಲ್ಲದೆ ಇರತಕ್ಕಂತಹ, ಪ್ರಮಾಣಗಳಿಲ್ಲದೇನೆ ಸುಮ್ಮನೆ ನಿಯಾಮಕತ್ವೇನ ಅಗ್ನಿಯನ್ನು ಕಲ್ಪನಾ ಮಾಡಿದ್ರೆ ಅಶ್ರುತ ಕಲ್ಪನಾ ಎಂಬ ಈ ಎರಡು ದೋಷಗಳು ಬಂದೇ ಬರ್ತವೆ. ಶ್ರುತಹಾನಿ ಅಶ್ರುತ ಕಲ್ಪನಾ ಎರಡು ದೋಷಗಳು ಅಪರಿಹಾರ್ಯ, ಇವು ನಿಶ್ಚಿತ ಅಂತ ತಿಳಿಸೋದಕ್ಕಾಗಿ ಏವ ಶಬ್ದವನ್ನು ಇಟ್ಟಿದ್ದಾರೆ. ದೋಷವತ್ತೇವ ತಸ್ಮಾತ್ ಸಾಮ್. ತಸ್ಮಾತ್ ಅಂದ್ರೆ ಉಭಯತ್ರ ಪ್ರಮಾಣ ಭಾವಾತ್, ನೀ ಹೇಳುವ ಈ ವಿಷಯದಲ್ಲಿ ಯಾವ ಪ್ರಮಾಣಗಳು ಇಲ್ಲ. ತಸ್ಮಾತ್ ಆದ್ದರಿಂದ ಅಂದ್ರೆ ಏನು, ಈಶ್ವರನನ್ನ ಪರಿತ್ಯಾಗ ಮಾಡೋದಕ್ಕೂ ಪ್ರಮಾಣ ಇಲ್ಲ, ಮತ್ತು ಪರಮಾತ್ಮ ಮತ್ತು ಆದಿತ್ಯರ ಮಧ್ಯದಲ್ಲಿ ಅಗ್ನಿಗೆ ನಿಯಾಮಕತ್ವ ಹೇಳೋ ವಿಷಯದಲ್ಲಿ, ಪರಮಾತ್ಮ ಮತ್ತು ಆದಿತ್ಯರ ಮಧ್ಯದಲ್ಲಿ ನಿಯಾಮಕನಾಗಿ ಅಗ್ನಿ ಇದ್ದಾನೆ ಎಂಬ ವಿಷಯದಲ್ಲಿಯೂ ಕೂಡ ಯಾವ ಪ್ರಮಾಣಗಳು ಇಲ್ಲ. ಉಭಯತ್ರ ಪ್ರಮಾಣಾಭಾವ. ಆದ್ದರಿಂದ ಸ ಅಂದ್ರೇನು, ಪರಮೇಶ್ವರ ಪರಿತ್ಯಾಗೇನ ಅನವಸ್ಥಿತಿ ಕಲ್ಪನಾ. ಗೊತ್ತಾಯ್ತಲ್ಲ, ಪರಮಾತ್ಮನನ್ನ ಪರಿತ್ಯಾಗ ಮಾಡೋದರಿಂದ ಅವಸ್ಥಿತಿ ಕಲ್ಪನಾ ನೈವ ಕಾರ್ಯ. ಪರಮಾತ್ಮನನ್ನ ಪರಿತ್ಯಾಗ ಮಾಡಿ ನಿಯಾಮಕನಾಗಿ ಅಗ್ನಿ ಇದ್ದಾನೆ ಎಂಬುವ ಅವಸ್ಥಾ ಕಲ್ಪನಾ ಮಾಡೋದು ಇದು ಯುಕ್ತವಾದದ್ದಲ್ಲ. ಸಾ ಅಂತಿದೆ. ದೋಷವತ್ತೇವ ತಸ್ಮಾ ಸಾ ಅಂದ್ರೇನು,
ಪರಮಾತ್ಮನನ್ನ ಪರಿತ್ಯಾಗ ಮಾಡಿ ನಿಯಾಮಕತ್ವೇನ ಅಗ್ನಿಯನ್ನ ಕಲ್ಪನಾ ಮಾಡತಕ್ಕಂಥ ಅವಸ್ಥಾ, ಅವಸ್ಥಿತಿ ಸ್ತ್ರೀಲಿಂಗ, ಅದಕ್ಕೆ ಅಂತಹ ಅವಸ್ಥಿತಿಯನ್ನು ಸರ್ವಥಾ ಹೇಳಬಾರದು, ಕಲ್ಪನಾ ಮಾಡಬೇಡ ಅಂತ ಅಭಿಪ್ರಾಯ. ಸರಿ, ಅನೇನ ಸೂತ್ರಸ್ಯ ಅರ್ಥಾಂತರಂ ಉಕ್ತಂ ವೇದಿತವ್ಯಂ, ಈ ರೀತಿ ಹೇಳೋದ್ರಿಂದ ಅನವಸ್ಥಿತೇ ರಸಂಭವಾಶ್ಚ ನಿಯತರಃ ಓಂ ಎಂಬ ಸೂತ್ರಕ್ಕೆ ಇನ್ನೊಂದು ಅರ್ಥವನ್ನು ಹೇಳಿದಂತಾಯಿತು ಅಂದ್ರು. ಇನ್ನೊಂದು ಅರ್ಥವನ್ನು ಹೇಳಿದಂತಾಯಿತು ಏನು ಅಂದ್ರೆ, ಪರಮಾತ್ಮ ಹಾಗೂ ಆದಿತ್ಯರ ಮಧ್ಯದಲ್ಲಿ ಅಗ್ನಿಯ ಅವಸ್ಥಿತಿ ಅಂದ್ರೆ ಅಗ್ನಿ ಇದ್ದಾನೆ ಅಂತ ಕಲ್ಪನಾ ಮಾಡೋದಕ್ಕೆ ಯಾವುದು ಕಾರಣವಿಲ್ಲ, ಕಲ್ಪಕವಾದದ್ದಿಲ್ಲ, ಅಸಂಭವ. ಮತ್ತು ಮೊದಲು ಅಮೃತತ್ವಾದಿ ಪ್ರಮಾಣಗಳಿಂದ ಸರ್ವನಿಯಾಮಕ ಅಂತ ಸಿದ್ಧನಾದ ಪರಮಾತ್ಮನನ್ನ ಪರಿತ್ಯಾಗ ಮಾಡುವುದು ಕೂಡ ಕೂಡೋದಿಲ್ಲ, ಇದು ಅಸಂಭಾವಿತ. ಆದ್ದರಿಂದ ಇತರನು, ಇತರಹನ ನೇತರಹ, ಇತರರು ಅಂದ್ರೆ ಅಗ್ನಿಯು ಚಕ್ಷುರಾದಿತ್ಯಸ್ಥನು ಅಲ್ಲ ಅಂತ ಅಭಿಪ್ರಾಯ. ಮಧ್ಯೆ ಅಗ್ನೇ ಅವಸ್ಥಿತಿ ಕಲ್ಪಕ ಅಭಾವಾತ್ ಪ್ರಥಮಾವಗತೆ ಈಶ್ವರ ಪರಿತ್ಯಾಗ ಅಸಂಭವಾಚ್ಚ. ಮಧ್ಯದಲ್ಲಿ ಅಗ್ನಿಯ ಕಲ್ಪನಾ ಮಾಡೋದಕ್ಕೂ ಪ್ರಮಾಣಗಳಿಲ್ಲ, ಕಾರಣ ಇಲ್ಲ. ಮತ್ತು ಸಾಕ್ಷಾತ್ ಸರ್ವನಿಯಾಮಕನಾಗಿ ಇದ್ದ ಪರಮಾತ್ಮನನ್ನು ಪರಿತ್ಯಾಗ ಮಾಡಿದರೆ ಇದು ಪರಿತ್ಯಾಗ ಮಾಡೋದು ಅಸಂಭಾವಿತವಾದ್ದರಿಂದಲೂ ನ ಇತರ, ಇನ್ನೊಬ್ಬರು ಅಂದ್ರೆ ಪರಮಾತ್ಮ ಮತ್ತು ಆದಿತ್ಯರ ಮಧ್ಯದಲ್ಲಿ ನಿಯಾಮಕನಾಗಿ ಅಗ್ನಿ ಇದ್ದಾನೆ ಅಂತಂದ್ರೆ ನ ಇತರಹನ ನಿಯಾಮಕತ್ವೇನ ಅಗ್ನಿಯನ್ನು ಒಪ್ಪಬಾರದು, ಅಗ್ನಿಗೆ ನಿಯಾಮಕತ್ವವನ್ನು ಹೇಳಬಾರದು ಎಂಬ ಅಭಿಪ್ರಾಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟ ಆಯ್ತು. ಇದಾದ್ಮೇಲೆ ಇದ ಮುಕ್ತಂ ಭವತಿ, ಏನ್ ಹೇಳದಂಗಾಯ್ತು ಅಂದ್ರೆ, ಅಕ್ಷ ಆದಿತ್ಯಸ್ಥತಯ ಅತ್ರ ಪ್ರತಿಪಾದ್ಯಂ ಅಗ್ನಿಂ ಪ್ರತಿಪದ್ಯಮಾನಂ ಪ್ರತಿ. ನಾವು ಪ್ರಶ್ನೆ ಮಾಡ್ತೇವೆ, ಕಣ್ಣು ಮತ್ತು ಆದಿತ್ಯರಲ್ಲಿ ನಿಯಾಮಕನಾಗಿ ಇದ್ದವನು ಅಗ್ನಿ ಅಂತ ನೀವು ಅನ್ನೋದಾದ್ರೆ ನಿಮಗೆ ನಾವು ಪ್ರಶ್ನೆ ಮಾಡ್ತೇವೆ. ನೋಡಿ, ಕಿಂ ಸ್ವತಂತ್ರಂ ಈಶ್ವರಂ ಅನಭ್ಯುಪಗಮ್ಯ ಏತದುಚ್ಯತೆ ಉತ ಅಭ್ಯುಪಗಮ್ಯ. ಅಗ್ನಿನೇ ನಿಯಾಮಕ, ಕಣ್ಣು ಆದಿತ್ಯರಲ್ಲಿದ್ದು ಅಂತ ನೀವು ಹೇಳ್ತಾ ಇದ್ದೀರಿ. ನಾವು ಪ್ರಶ್ನೆ ಮಾಡ್ತೇವೆ, ಅಗ್ನಿನೇ ನಿಯಾಮಕ ಅಂಬೋರು ಅಂದ್ರೆ ಸ್ವತಂತ್ರನಾದ ಈಶ್ವರನನ್ನ ಒಪ್ಪದೇನೆ ಅಗ್ನಿ ನಿಯಾಮಕ ಅಂತಂತೀರೋ, ಅಥವಾ ಸ್ವತಂತ್ರನಾದ ಒಬ್ಬ ಈಶ್ವರನನ್ನ ಒಪ್ಪಿ ಅಗ್ನಿ ನಿಯಾಮಕ ಅಂತಂತೀರೋ? ಎರಡು ವಿಕಲ್ಪ. ಸ್ವತಂತ್ರಂ ಈಶ್ವರಂ ಅನಭ್ಯುಪಗಮ್ಯ ಏತದು ಉಚ್ಯತೆ ಉತ ಅಭ್ಯುಪಗಮ್ಯ ಇತಿ ವಿಕಲ್ಪ್ಯ. ಈ ರೀತಿ ವಿಕಲ್ಪ ಮಾಡಿ ಪಕ್ಷದ್ವಯೇ ಸೂತ್ರಕಾರೇಣ ದೂಷಣಂ ಉಕ್ತಂ, ಎರಡು ಪಕ್ಷದಲ್ಲಿ ಈ ದೋಷವನ್ನ ಹೇಳಿದ್ದಾರೆ ಅಂತ ಅಭಿಪ್ರಾಯ. ಏನು ಅಂತಂದ್ರೆ, ಮೊದಲನೇ ಪಕ್ಷ ಸರಿಯಲ್ಲ. ಏನು? ಈಶ್ವರನನ್ನ ಒಪ್ಪದೇನೆ ನಿಯಾಮಕತ್ವೇನ, ಸ್ವತಂತ್ರನಾದ ಈಶ್ವರನನ್ನ ಒಪ್ಪದೇನೆ ಕಣ್ಣು ಆದಿತ್ಯರಲ್ಲಿದ್ದು ನಿಯಾಮಕನಾಗಿರತಕ್ಕಂಥವನು ಅಗ್ನಿ ಅಂತ ನೀವು ಒಪ್ಪಿಬಿಟ್ರೆ ಆವಾಗ ಅನವಸ್ಥಾ ಎಂಬ ದೋಷ ಬರುತ್ತದೆ. ಯಾಕೆ? ಜೀವರಿಗೆ ನಿಯಾಮಕತ್ವ, ನಿಯಾಮಕ ಭಾವ ಹೇಳ್ತಾ ಹೋದ್ರೆ ಹಾಗೆ ಅನವಸ್ಥಾ ಎಂಬ ದೋಷ ಬರುತ್ತದೆ, ಅದು ಸರಿಯಲ್ಲ ಅಂತ ಅಭಿಪ್ರಾಯ. ಇಲ್ಲಿ ಈಶ್ವರನನ್ನು ಒಪ್ಪಿ, ಸ್ವತಂತ್ರನಾದ ಈಶ್ವರನನ್ನು ಒಪ್ಪಿ ನಿಯಾಮಕತ್ವೇನ ಅಗ್ನಿಯನ್ನು ಕಲ್ಪನಾ ಮಾಡ್ತೇವೆ ಅಂತಂದ್ರೆ ಅದು ಅಸಂಭಾವಿತ. ಗೊತ್ತಾಯ್ತಿಲ್ಲ? ಅದು ಕಲ್ಪಿತ ಅಂತ ಆಗುತ್ತದೆ ಅಂತ ಅಭಿಪ್ರಾಯ. ಅಂದ್ರೆ ಪ್ರಥಮೋಪಸ್ಥಿತನಾದ ಪರಮಾತ್ಮನನ್ನ ಪರಿತ್ಯಾಗ ಮಾಡೋದು ಇದು ಅಸಂಭಾವಿತ. ಆದ್ದರಿಂದ ಶ್ರುತಹಾನಿ ಎಂಬ ದೋಷ ಬರುತ್ತದೆ, ಅದು ಸರಿಯಲ್ಲ. ಈ ರೀತಿ ಅನವಸ್ಥ ಅಸಂಭವ. ಸ್ವತಂತ್ರನಾದ ಈಶ್ವರನನ್ನ ಒಪ್ಪದೇನೆ ನೀವು ಅಗ್ನಿಯನ್ನ ನಿಯಾಮಕ ಅಂತ ಕಲ್ಪನಾ ಮಾಡೋದಾದ್ರೆ ಅನವಸ್ಥಾ ದೋಷ. ಸ್ವತಂತ್ರನಾದ ಈಶ್ವರನನ್ನು ಒಪ್ಪಿ ಅಗ್ನಿಯನ್ನ ನಿಯಾಮಕ ಅಂತ ಕಲ್ಪನಾ ಮಾಡೋದಾದ್ರೆ ಅಸಂಭಾವಿತ. ಅಂದ್ರೆ ಸ್ವತಂತ್ರನಾದ ವಿಷ್ಣುವೇ ಸರ್ವನಿಯಾಮಕನಾಗಿರ್ತಾ ಇರುವಾಗ ಅವನು ಪರಿತ್ಯಾಗ ಮಾಡತಕ್ಕಂಥದ್ದು ಇದು ಸರ್ವಥಾ ಯುಕ್ತ ಅಲ್ಲ, ಅಸಂಭಾವಿತ, ಒಪ್ಪಬಾರದು ಎಂಬ ಅಭಿಪ್ರಾಯವನ್ನು ಈ ಎರಡು ದೋಷಗಳನ್ನು ಸೂತ್ರಕಾರರಿಂದ ಹೇಳಿದಂತಾಯಿತು ಅಂತ ಅಭಿಪ್ರಾಯ. ಅಥವಾ ಇನ್ನೊಂದು ಮಾತನ್ನು ಹೇಳ್ತಾರೆ, ಅಥವಾ ಪ್ರತಿವಾದಿನಂ ನಿರೀಶ್ವರಂ ನಿಶ್ಚಿತ್ಯ ಸೂತ್ರಕೃತ ಅನವಸ್ಥಿತ್ಯ ಸಂಭವೋ ಇತಿ ಉಕ್ತೌ ಇತಿ ಪೂರ್ವಗ್ರಂಥಾರ್ಥ. ಇನ್ನೊಂದು ಮಾತನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ವೇ?
ಈ ಪ್ರತಿವಾದಿಯಾದವನು ಈಶ್ವರನನ್ನು ಒಪ್ಪದೇ ಇದ್ದವನೇ ಇವನು ಅಂತ ನಿರ್ಣಯ ಮಾಡಿಕೊಂಡು ನಾವು ಅನವಸ್ಥಿತಿ ಅಸಂಭವ ಎಂಬ ದೋಷ ಕೊಡ್ತೇವೆ. ಅಂದ್ರೆ ಪ್ರತಿವಾದಿಗಳು ನಿಶ್ಚಿತವಾಗಿ ಈಶ್ವರನನ್ನು ಒಪ್ಪದೇ ಇದ್ದವರು, ಪ್ರತಿವಾದಿಗಳಾದವರು ಅವರು ನಿರೀಶ್ವರರು ಅಂತ ನಿರ್ಣಯ ಮಾಡಿಕೊಂಡು ನಿಶ್ಚಯ ಮಾಡಿಕೊಂಡು ಸೂತ್ರಕಾರರು ಪ್ರತಿವಾದಿಗೆ ಅನವಸ್ಥಾ ಅಸಂಭವ ದೋಷಗಳನ್ನು ಹೇಳಿದ್ದಾರೆ ಅಂದರು. ತತ್ ಕಥಂ ನಿಶ್ಚಿತಂ, ಇಲ್ಲಿ ಪ್ರತಿವಾದಿಗಳು ನಿರೀಶ್ವರವಾದಿಗಳು ಅಂತ ನಿಮಗೆ ಹೆಂಗೆ ನಿಶ್ಚಯ ಆಗಿದೆ? ಪ್ರತಿವಾದಿಗಳು ನಿರೀಶ್ವರವಾದಿಗಳು ಅಂತ ನಿಮಗೆ ಹೆಂಗೆ ನಿಶ್ಚಯ ಆಗಿದೆ ಅಂತಂದ್ರೆ ಈಶ್ವರಶ್ಚೇತ್ ಅಲ್ಲಿ ಅದು ಈಶ್ವರಶ್ಚೇತ್ ನಿಯಂತ ಸ್ಯಾತ್ ಸಯೇವ ಪ್ರಥಮಾಗತಃ ಎಂಬುವ ಶ್ಲೋಕವೇ ಈ ಪ್ರಶ್ನೆಗೂ ಉತ್ತರ. ಏನು ನೋಡಿ, ಯದಿ ಸರ್ವನಿಯಂತ ಈಶ್ವರ ಪ್ರತಿವಾದಿನಃ ವ್ಯುಪಗತಃ ಸ್ಯಾತ್, ಸರ್ವನಿಯಾಮಕನಾಗಿ ಸ್ವತಂತ್ರನಾದ ಈಶ್ವರನನ್ನ ಪ್ರತಿವಾದಿಗಳು ಒಂದು ವೇಳೆ ಒಪ್ಪಿದ್ದೇ ಆದರೆ ತದಾವಾಗ ಸಯೇವ ಪ್ರಥಮಾಗತಃ, ಆ ಪರಮಾತ್ಮನೇ ಸಾಕ್ಷಾತ್ತಾಗಿ ಸರ್ವನಿಯಾಮಕ ಅಂತಾಯಿತು. ಅಂದ ಮೇಲೆ ಕಿಮಪೋದ್ಯತೆ, ಯಾಕೆ ಆ ಪರಮಾತ್ಮನನ್ನ ಪರಿತ್ಯಾಗ ಮಾಡ್ತೀರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದೀವಿ ನಾವು. ಗೊತ್ತಾಯಿತೋ ಇಲ್ಲೋ? ಆದ್ದರಿಂದ ಸರ್ವನಿಯಾಮಕನಾಗಿ ಪರಮಾತ್ಮನೇ ಇದ್ದಾಗ ಅವನನ್ನು ಯಾಕೆ ಪರಿತ್ಯಾಗ ಮಾಡ್ತೀರಿ ಪ್ರಶ್ನೆ ಕೇಳ್ತೀವಿ. ಯಾಕೆ ಪರಿತ್ಯಾಗ ಮಾಡ್ತೀರಿ ಹಾಗಾದ್ರೆ? ಮತ್ತು ಕಸ್ಮಾಶ್ಚ ಋತ ಅವಸ್ಥಿತಿ ಕಲ್ಪನಾ ಕ್ರಿಯೇತ, ಸ್ವತಂತ್ರವಾಗಿ ಸರ್ವನಿಯಾಮಕನಾಗಿ ಪರಮಾತ್ಮನೇ ಇದ್ದಾಗ ಆ ಪರಮಾತ್ಮ ಮತ್ತು ಆದಿತ್ಯರ ಮಧ್ಯದಲ್ಲಿ ವ್ಯರ್ಥವಾಗಿ ನಿಯಾಮಕನಾಗಿ ಅಗ್ನಿ ಇದ್ದಾನೆ ಅಂತ ಕಲ್ಪನಾ ಮಾಡೋದು ಯಾತಕ್ಕೆ? ನಿಯಾಮಕನಾಗಿ ಪರಮಾತ್ಮ ಇದ್ದ ಮೇಲೆ ಅವನನ್ನು ಬಿಡೋದು ಯಾತಕ್ಕೆ? ಪ್ರಮಾಣಗಳಿಲ್ಲದೆ ಇರತಕ್ಕಂತಹ ಆಶ್ರಿತವಾದ ಅಗ್ನಿಯನ್ನು ನಿಯಾಮಕ ಅಂತ ಕಲ್ಪನಾ ಮಾಡೋದು ಯಾತಕ್ಕೆ ಅಂತ ಪ್ರಶ್ನೆ ಬರ್ತದೆ. ಹಾಗಾದ್ರೆ ಕಿಂತು ನಿರ್ನಿಮಿತ್ತತ್ವ ಸಾ ನೈವ ಕಾರ್ಯಾಸ್ಯ, ಆದ್ರಿಂದ ಪರಮಾತ್ಮನನ್ನು ಬಿಡೋದಕ್ಕೂ ಯಾವ ಪ್ರಮಾಣ ನಿಮಿತ್ತ ಇಲ್ಲ. ಪರಮಾತ್ಮ ಮತ್ತು ಆದಿತ್ಯರ ಮಧ್ಯದಲ್ಲಿ ಸುಮ್ಮನೆ ಪ್ರಮಾಣಗಳಿಲ್ಲದೇನೆ ಅಗ್ನಿಯನ್ನು ಕಲ್ಪನಾ ಮಾಡೋದಕ್ಕೂ ಯಾವ ನಿಮಿತ್ತ ಇಲ್ಲ, ಕಾರಣ ಇಲ್ಲ. ಆದ್ದರಿಂದ ಪರಮಾತ್ಮನನ್ನು ಪರಿತ್ಯಾಗವೂ ಮಾಡಬಾರದು, ಯಾವ ನಿಮಿತ್ತ ಇಲ್ಲದೇನೆ ಅಗ್ನಿಯನ್ನು ಸುಮ್ಮನೆ ಕಲ್ಪನಾನೂ ಮಾಡಬಾರದು. ಆ ಅವಸ್ಥಾವನ್ನ ಸರ್ವಥಾ ಮಾಡಬೇಡ. ಸಾ ನೈವ ಕಾರ್ಯಾಸ್ಯ ನಹಿ ಪೂರ್ವಪಕ್ಷಿ ಸರ್ವಥಾ ಅಪ್ರೇಕ್ಷಾವಾನ್. ಪೂರ್ವ ಪಕ್ಷಿಗಳು ಅವರು ಬುದ್ಧಿವಂತರಲ್ಲ, ದಡ್ಡರು ಅಂತೂ ಸರ್ವಥಾ ಆಗೋದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದ. ಅಂದ್ರೆ ಪೂರ್ವ ಪಕ್ಷಿಗೆ ಪಾಪ ಏನು ಬುದ್ಧಿ ಸರಿ ಇಲ್ಲ, ತಿಳುವಳಿಕೆ ಇಲ್ಲ ಅಂತ ಅಲ್ಲಿಕ್ಕೆ ಆಗತ್ತದ? ಪೂರ್ವ ಪಕ್ಷಿಯಾದ ವ್ಯಕ್ತಿ ಅವನು ಪ್ರಜ್ಞಾರಹಿತ ಅಂತೂ ಸರ್ವಥಾ ಅಲ್ಲ. ಒಂದು ವೇಳೆ ಪೂರ್ವ ಪಕ್ಷಿಗೆ ಏನು ಜ್ಞಾನ ಇಲ್ಲ, ಅವನು ಪ್ರಜ್ಞಾರಹಿತ ಅಂತ ಅಂದುಬಿಟ್ರಿ ತಥಾಸತಿ ಉನ್ಮತ್ತವದ ಉಪೇಕ್ಷಣೀಯ ಸ್ಯಾತ್. ಸಾಮಾನ್ಯ ಹುಚ್ಚರು ಏನು ಮಾತಾಡ್ತಾರೋ ಆ ರೀತಿ ಪೂರ್ವ ಪಕ್ಷಿ ಹೇಳಿದ್ದಾನೆ ಅಂತ ಅವನನ್ನು ಉಪೇಕ್ಷಾ ಮಾಡಬೇಕಾಗುತ್ತೆ. ಪರಮಾತ್ಮನನ್ನ ಪರಿತ್ಯಾಗ ಮಾಡ್ತಾನೆ, ಸುಮ್ಮನೆ ಪ್ರಮಾಣ ಇಲ್ಲದೆ ಅಗ್ನಿಯನ ನಿಯಾಮಕ ಅಂತ ಒಪ್ತಾನೆ, ಇದೆಲ್ಲ ಸುಮ್ಮನೆ ಪೂರ್ವ ಪಕ್ಷಿ ಪ್ರಜ್ಞಾರಹಿತನಾಗಿ ಮಾಡ್ತಾನೆ ಅಂದ್ರೆ ಹಾಗಾದ್ರೆ ಹುಚ್ಚ ವ್ಯಕ್ತಿಗಳಂತೆ ಈ ಪೂರ್ವ ಪಕ್ಷಿನೂ ಕೂಡ ಉಪೇಕ್ಷಣೀಯ, ಅವನೇನು ಉಪಯೋಗ ಇಲ್ಲ ಅಂತ ಪರಿತ್ಯಾಗ ಮಾಡಬೇಕಾಗುತ್ತೆ. ಆದ್ದರಿಂದ ಕೃತಾಚ ತೇನ ಇಯಂ ಸರ್ವಾ ವ್ಯವಸ್ಥಾ, ಈಗಾದರೂ ಕೂಡ ಅವನಿ ಎಲ್ಲ ಕಲ್ಪನೆಯನ್ನು ಮಾಡಿದ್ದಾನೆ. ಅಂದರೆ ಸರ್ವತಂತ್ರ ಸ್ವತಂತ್ರನಾದ ನಿಯಾಮಕನಾಗಿದ್ದ ಪರಮಾತ್ಮನನ್ನ ಪರಿತ್ಯಾಗ ಮಾಡಿ ಪ್ರಮಾಣಗಳು ಇಲ್ಲದೆ ಹೋದರೂ ಕೂಡ ಪರಮಾತ್ಮ ಮತ್ತು ಆದಿತ್ಯರ ಮಧ್ಯದಲ್ಲಿ ಅಗ್ನಿ ಎಂಬೋ ನಿಯಾಮಕನಾಗಿದ್ದಾನೆ ಅಂತ ಕಲ್ಪನಾ ಮಾಡಿದ್ದಾನೆ ಅಂದ್ಮೇಲೆ ಹಾಗಾದ್ರೆ ತೇನ ಜಾನೀಮಃ, ಇದರಿಂದ ನಮಗೆ ಗೊತ್ತಾಗುತ್ತದೆ ಅಯಂ ನಿರೀಶ್ವರ. ಈ ಪೂರ್ವ ಪಕ್ಷಿ ಈಶ್ವರನನ್ನ ಒಪ್ಪದೇನೆ ಈ ರೀತಿ ಅಗ್ನಿಯನ್ನು ನಿಯಾಮಕ ಅಂತ ಹೇಳ್ತಾ ಇದ್ದಾರೆ ಎಂಬುದು ಗೊತ್ತಾಗುತ್ತದೆ. ತೇನ ಜಾನೀಮ, ಈ ಒಂದು ಕಾರಣದಿಂದ ನಾವು ತಿಳಿಯುತ್ತೇವೆ ಅಯಂ ನಿರೀಶ್ವರ ಇತ್ಯಯಂ ಅಭಿಪ್ರಾಯ ಸೂತ್ರಕಾರಸ್ಯ. ಆದ್ದರಿಂದ ಸೂತ್ರಕಾರರಿಗೆ ಈ ವ್ಯಕ್ತಿ ಈಶ್ವರನನ್ನು ಒಪ್ಪದೇ ಇದ್ದವನು, ಈ ವ್ಯಕ್ತಿ ನಿರೀಶ್ವರವಾದಿ ಎಂಬುದು ಸೂತ್ರಕಾರರಿಗೆ ಅಭಿಪ್ರಾಯ ಅಂತ ಅಭಿಪ್ರಾಯ. ಆದ್ದರಿಂದ ಸರ್ವಥಾ ಆ ರೀತಿಯಾಗಿ ಹೇಳಬಾರದು ಎಂಬ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಇಲ್ಲಿ ಮತ್ತೆ ಅಂದ್ರೆ 5ನೇ ಅಧಿಕರಣ ಅಂತರ್ಯಾಮ್ಯಧಿಕರಣ ಅಂತ ಕರೀತಾ ಇದ್ದಾರೆ. ಈ ಪ್ರಥಮಾಧ್ಯಾಯದ 2ನೇ ಪಾದದ
5ನೇ ಅಧಿಕರಣ ಅಂತರ್ಯಾಮ್ಯ ಅಧಿಕರಣ. ಅಂತರ್ಯಾಮಿಯಾಗಿ ಒಳಗಿದ್ದವನು ಯಾರು ಆ ವಿಚಾರವನ್ನ ಸುಮಾರು 3 ಸೂತ್ರಗಳ ವಿಚಾರ ಇಲ್ಲಿ ಹೇಳಿದ್ದಾರೆ. ಆ 3 ಸೂತ್ರಗಳ ಅಂತರ್ಯಾಮ್ಯ ಅಧಿಕರಣದ ವಿಚಾರವನ್ನು ಮತ್ತೆ ನಾಳಿನ ಪಾಠದಲ್ಲಿ ತಿಳಿಯೋಣ ಅಂತ ಹೇಳ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆಯೂ ಕೂಡ ನಮ್ಮ ಪಾಠ ಆನ್ಲೈನ್ ಮುಖಾಂತರವೇ ಇರುತ್ತದೆ ಅಂತ ತಿಳಿಸ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.